ಖಾರ ಹೊಡಿತಿದ್ದಮ್ಮ. ಬೇಬಿಗೆ 9 ಮಂತ್ ಕೂಡ ಕಂಪ್ಲೀಟ್ ಆಯಿತು. ನಿಮ್ಮ ಪಾಪುಗೆ ಎಷ್ಟು ಕೆ ಜಿ ಇವಾಗ? 8 ಮಂತಲ್ಲಿದ್ದಾಗ 7 kg ಇದ್ಲು. ಇಡ್ಲಿ, ದೋಸೆ, ಉಪ್ಪಿಟ್ಟು ಬಲವಂತವಾಗಿ ತಿನ್ಸೋಕೆ ಹೋಗ್ಬೇಡಿ. ಬರೋ ಟೈಮಲ್ಲಿ ಲೇಟ್ ಆಯ್ತು ಕಮ್ಮಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಬೇಬಿಗೆ 9 ಮಂತ್ ಕೂಡ ಕಂಪ್ಲೀಟ್ ಆಯಿತು. ಇವತ್ತು ಫೋಟೋಶೂಟ್ ಕೂಡ ಮಾಡಬೇಕು, ಹಾಗೆ ಟೈಮ್ ಕೂಡ ಆಗಿದೆ. ಇನ್ನು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಿ, ನಿಮ್ಮ ಪಾಪುಗೆ ಎಷ್ಟು ಕೆ ಜಿ ಇವಾಗ ಅಂತ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. 8 ಮಂತಲ್ಲಿದ್ದಾಗ 7 kg ಇದ್ಲು. ಇವಾಗ 9 ಮಂತ್ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಎಷ್ಟಿದ್ದಾಳೆ ಅನ್ನೋದೇ ಗೊತ್ತಿಲ್ಲ. ಇವಾಗ ಇಂಜೆಕ್ಷನ್ ಮಾಡಿಸ್ಬೇಕಲ್ಲ 9 ಮಂತದ್ದು, ಆವಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಿಜವಾಗ್ಲೂ ಶೇರ್ ಮಾಡ್ತೀನಿ. ಬಟ್ ಯಾಕೋ ಜಾಸ್ತಿ ದಪ್ಪನೇ ಆಗ್ತಿಲ್ಲ. ಬಟ್ ಆರೋಗ್ಯವಾಗಿದ್ದಾಳೆ, ಅದೇ ಸಾಕಲ್ವ. ಮಕ್ಕಳು ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಸಣ್ಣಕ್ಕೆ ಇರಲಿ, ಆರೋಗ್ಯವಾಗಿದ್ದರೆ ಅದೇ ಸಾಕು ನಮಗೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ಫುಡ್ ಏನೇನು ಕೊಡ್ತಾಯಿದ್ದೀರಾ ಅಂತ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ. ನನ್ನ ಮನೆಯೇ ಮಾಡಿರುವಂತಹ ಎಲ್ಲ ಥರ ತಿಂಡಿಗಳನ್ನು, ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೊಂಗಲ್ಲು, ಖಾರ ಪೊಂಗಲ್ಲು ಎಲ್ಲ ಕೂಡ ನಾನು ಕೊಡ್ತೀನಿ. ಅವಳಿಗೆ ಇದೇ ಕೊಡಬೇಕು ಅಂತೇನು ನಾನು ಮಾಡಿಕೊಡ್ತಾ ಇಲ್ಲ. ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ನಾನು ಕೊಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ರಾಗಿ ಸರಿ ಕೊಡ್ತಾಯಿದ್ದೀನಿ. ಹಾಗೆ ರೈಸ್ನ ತಿನ್ನಿಸ್ತಾ ಇದ್ದೀನಿ. ರೈಸು ಎಷ್ಟು ಟೈಮು ನೀವು ಪಾಪಿಗೆ ತಿನ್ನಿಸ್ತೀರಾ ಅಂತ ಕೂಡ ಕೇಳ್ತಿದ್ದೀರ. ಬೆಳಗ್ಗೆ ಟೈಮು ತಿಂಡಿ ತಿನ್ನಿಸಿದ್ರೆ ಮಧ್ಯಾಹ್ನ ಟೈಮು ರೈಸ್ ತಿನ್ನಿಸ್ತೀವಿ. ಹಾಗೆ ಸಾಯಂಕಾಲ ರಾತ್ರಿ ರಾಗಿ ಸರಿ ಮಾಡಿಸಿ ತಿನ್ನಿಸ್ತಾ ಇದ್ದೀನಿ. ಹಾಗೆ ಯಾರು ಕೂಡ ಅಷ್ಟೇ ಪಾಪುಗೆ ಬಲವಂತವಾಗಿ ಏನು ಕೂಡ ಊಟನೇ ಆಗಿರ್ಬೋದು, ಇಲ್ಲ ಹಣ್ಣುಗಳನ್ನೇ ಆಗಿರ್ಬೋದು, ಯಾವುದನ್ನೂ ಬಲವಂತವಾಗಿ ತಿನ್ಸೋಕೆ ಹೋಗ್ಬೇಡಿ. ಮಕ್ಕಳು ಎಷ್ಟು ತಿಂತಾರೋ ಅಷ್ಟನ್ನೇ ಕೊಡಿ. ಅತಿ ಬಲವಂತವಾಗಿ ಅಯ್ಯೋ ನನ್ನ ಮಗಳು ಜಾಸ್ತಿ ತಿಂದಿಲ್ವಲ್ಲ ಅಂತೇಳಿ ಜಾಸ್ತಿ ಕೊಡೋಕೆ ಹೋಗಬೇಡಿ. ಖಾರ ಹೊಡಿತಿದ್ದಮ್ಮ. ನಂದು ಮತ್ತೆ ನನ್ನ ಮಗಳದ್ದು ಇಬ್ಬರದು ತಿಂಡಿ ಕೂಡ ಮುಗೀತು. ತಿಂಡಿ ಮುಗಿಸ್ಕೊಂಡು ನಾನು ಫೋಟೋಶೂಟ್ಗೆ ರೆಡಿ ಮಾಡ್ಕೊಬೇಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಯೋಚನೆ ಮಾಡಿದೆ, ಯಾವ ರೀತಿ ಡೆಕೋರೇಷನ್ ಮಾಡಲಿ, ಹೇಗೆ ಮಾಡಲಿ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ಉಳಿದಿದ್ದೆ ಗಡಿಯಾರ ಥರ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ಗಡಿಯಾರ ಥರ ಮಾಡೋಕ್ಕೇನು ಓಕೆ, ಬಟ್ ಸುತ್ತ ಯಾವ ರೀತಿ ಮಡಗೋದು, ಏನು ಮಡಗೋದು ಅಂತೆಲ್ಲ ಮನೆಯೆಲ್ಲ ಫುಲ್ಲು ಹುಡುಕ್ತೆ. ಆವಾಗ ನನಗೆ ಯೋಚನೆ ಬಂದಿದ್ದೆ, ಮನೇಲಿರುವಂತಹ ಕಾಳುಗಳನ್ನ ಬಳಸಿ ಮಾಡೋಣ ಅಂತ ಐಡಿಯಾ ಬಂತು. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಥರದ ಕಾಳುಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಧುವೆಲಿ ಬರಿತಾ ಇದ್ದೀನಿ. ನಾನು ಬೇಳೆಕಾಳಲ್ಲಿ ಬರೆಯೋಣ ಅಂದರೆ 3, 6, 9, 12 ಅಂತ ಬೇಳೆಕಾಳಲ್ಲಿ ಬರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಸ್ವಲ್ಪ ಬೇಳೆಕಾಳು ಸ್ವಲ್ಪ ಇತ್ತು, ಹಾಗಾಗಿ ನಾನು ಅದನ್ನ ಬೇಡ ಅಂತೇಳಿ ಗೋಧುವೆ ಜಾಸ್ತಿ ಇತ್ತು ಅಂತೇಳಿ ಗೋಧುವೆಲಿ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಂಗೆ ನಾನು ಏನೇನು ರೆಡಿ ಮಾಡಿದ್ದೀನಿ ಅಂದರೆ ಕಡಲೆ, ಗೋಧುವೆ, ರಾಗಿ, ಉದ್ದಿನಕಾಳು, ಹೆಸರು ಕಾಳು, ಮತ್ತು ತೊಗರಿ ಕಾಳು, ಇಷ್ಟು ಹುಳ್ಳಿಕಾಳು, 9 ಥರ ಕಾಳುಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಆಯಿತು. ಹಾಗೆ 9 ಮಂತ್ ಅಂತ ಸ್ವಲ್ಪ ಹೈಲೈಟಾಗಿ ಜಾಸ್ತಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನಮ್ಮ ಮನೆ ಮುಂದೆ ಇರುವಂತಹ ಗಿಡಗಳನ್ನೇ ಕಿತ್ಕೊಂಡು ಬಂದು ಎಲೆನ ಸುತ್ತ ಅದನ್ನು ರೆಡಿ ಮಾಡ್ತಾ ಇದ್ವಿ. ತುಂಬ ಜನ ಅಂದ್ಕೊಂಡಿರ್ಬೋದು ಫೋಟೋಶೂಟ್ನ ಚೆನ್ನಾಗಿ ಮಾಡಿಬಿಡ್ಬೋದು ಅಂತ. ಬಟ್ ರೆಡಿ ಏನೋ ಮಾಡ್ಬೋದು, ಫೋಟೋಶೂಟ್ ಮಾಡಬೇಕಾದ್ರಂತೂ ತುಂಬ ರಿಸ್ಕ್ ಇದೆ. ಅದರಲ್ಲಂತೂ ಇವಾಗ 9 ಮಂತ್ ಆದಮೇಲಂತೂ ಮಕ್ಕಳು ದಬಕೊಂಡ್ಮೇಲಂತೂ ಮಾಡೋಕ್ಕೆ ಆಗಲ್ಲ. ನಾವು ಎಷ್ಟೇ ನೀಟಾಗಿ ಮಾಡಿದ್ರು ಅದು ಒಂದು 5 ನಿಮಿಷದಲ್ಲೇ ಹಾಳು ಮಾಡಿಬಿಡ್ತಾರೆ. ನೋಡೋಣ. ಲಾಸ್ಟ್ ಮಂತ್ ಕೂಡ ಇದೇ ರೀತಿ ಆಯಿತು ನನಗೆ. ನನ್ನ ಮಗಳು ಯಾಕೋ ಸರಿಯಾಗಿ ಫೋಟೋನೇ ತೆಗಿಸ್ಕೊತಿರ್ಲಿಲ್ಲ, ತಗೋತಾ ಇದ್ಲು. ಇವಾಗ ನೋಡೋಣ ಯಾವ ರೀತಿ ಮಾಡ್ತಾಳೆ ಏನು ಅಂತ ಗೊತ್ತಿಲ್ಲ. ಆಲ್ರೆಡಿ ಪಾಪು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಮಲಗಿಸ್ಬಿಟ್ಟಿದ್ದೀನಿ, ರೆಡಿ ಮಾಡಿ ಮಲಗಿಸಿದ್ದೀನಿ.
ನಾವು ರೆಡಿ ಮಾಡೋಷ್ಟರಲ್ಲಿ ಅವಳು ಕೂಡ ಎದ್ದೇಳ್ತಾಳೆ. ಫೈನಲ್ ಆಗಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಅದ್ರಲ್ಲೂ 9 ಅಂತ ಬರ್ದಿರೋದಂತೂ ಫೋಟೋಗಂತೂ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ರೆಡಿ ಮಾಡಿದೀನಿ ಅಂತ. ಇನ್ನೇನೇ ಇದ್ರು ಪಾಪನ ಮಲಗಿಸಿ ಫೋಟೋ ತೆಗೆಯೋದೊಂದು ಬಾಕಿ ಇದೆ. ಅಷ್ಟ್ರಲ್ಲಿ ಅವಳು ಕೂಡ ಎದ್ಲು. ನೋಡ್ತಾ ಇರ್ಬೋದು 1-2 ಫೋಟೋ ತೆಗೆದೆ. ತುಂಬಾನೇ ಚೆನ್ನಾಗಿ ಬಂತು. ಜಾಸ್ತಿ ಫೋಟೋ ತೆಗಿಯಕ್ಕಾಗ್ಲಿಲ್ಲ, 1-2 ಫೋಟೋ ತಗೊಂಡೆ. ನೀವ್ ಅನ್ಕೊಂಡಿರ್ಬೋದು ಫೋಟೋ ನೋಡಿದ ತಕ್ಷಣ ಏನ್ ಚೆನ್ನಾಗಿದೆ, ಅವ್ರ ಮಗಳು ತುಂಬಾ ಚೆನ್ನಾಗಿ ಮಲ್ಕೋತಾಳೆ ಅಂತ. ಅದು ಯಾವ್ದೇ ಕಾರಣಕ್ಕೂ ಇಲ್ಲ, ಫೋಟೋ ಮಾತ್ರ ಆ ರೀತಿ ಕಾಣಿಸ್ತಾಳೆ. ಅದ್ರಿಂದ ಹಿಂದೆ ಇರುವಂತಹ ರಿಯಾಲಿಟಿ ಇದೇನೆ. ನಮ್ಮಮ್ಮ ನೋಡಿ ಯಾವ ರೀತಿ ಆಡಿಸ್ತಾ ಇದ್ದಾಳೆ ಅವಳನ್ನ ನಗ್ಸಕ್ಕೆ ಅಂತ. ನಮ್ಮ ಅಜ್ಜಿ ಸುತ್ತಮುತ್ತ ಎಲ್ರು ಕೂಡ ನಗಿಸ್ತಾ ಇದ್ದಾರೆ. ಹಾಗೆ ಫೋಟೋ ಶೂಟು ಆಯ್ತು. ನಮ್ಮ ಅಜ್ಜಿ ಎಲ್ಲ ಎತ್ತಿಡ್ತಾ ಇದ್ರು. ನಾನು ಕೂಡ ಹೊರಗಡೆ ಬಂದೆ, ಪಾಪು ಎತ್ಕೊಂಡು 1-2 ರೀಲ್ಸ್ ಮಾಡೋಣ ಅಂತ. ರೀಲ್ಸ್ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ಮೈಸೂರಿಗೆ ಹೋಗ್ಬೇಕಿತ್ತು. ಸಂಕ್ರಾಂತಿಗೆ ಬಟ್ಟೆ ತರೋದಿತ್ತು. ಹಾಗಾಗಿ ನಮ್ಮ ಮನೆ ಪಕ್ಕ ಅಕ್ಕನು ಮತ್ತೆ ನಾನು ಮತ್ತೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು. ಅವ್ಳು ಬರೋ ತನಕ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ಕೊಂಡು ಕೂತಿದ್ವಿ. ಇನ್ನ ಬಸ್ ಕೂಡ ಬಂದಿರ್ಲಿಲ್ಲ, ಇನ್ನೇನೋ ಬರ್ತಾ ಇದೀನಿ ಅಂತ ಹೇಳಿದ್ಲು. ಅವಳು ಕೂಡ ಅಷ್ಟ್ರಲ್ಲಿ ಬಂದ್ಲು. ಅವ್ರ ಹಸ್ಬೆಂಡ್ ಬೈಕಲ್ಲಿ ಬಿಡ್ಸ್ಕೊಂಡ್ಲು. ನೋಡಿ ಬರ್ತಾ ಇದ್ದಾಳೆ. ಅವಳ ಮಗಳನ್ನು ಕೂಡ ಜೊತೆಲಿ ಕರ್ಕೊಂಡು ಬರ್ತಾ ಇದ್ದಾಳೆ. ಇನ್ನೇನೋ ಬಸ್ ಬಂದ ತಕ್ಷಣ ಹೊರಡ್ಬೇಕು. ಬರೋ ಟೈಮಲ್ಲಿ ಲೇಟ್ ಆಯ್ತು ಕಮ್ಮಿ ಇದು ನಾನು ಬರ್ತೀನಿ ಅಂತ ಭಯಪಡ್ಬೋದ. ಅವ್ಳು ಬಂದ ತಕ್ಷಣ ಇನ್ನೇನೋ ಹೊರಟ್ವಿ. ಹಾಗೆ ನೋಡ್ತಾ ಇರ್ಬೋದು ನಮ್ಮ ಬಂದವರು ಹೇಗಿದೆ ಅಂತ. ಇನ್ನೇನೋ ಮೈಸೂರ್ ಹತ್ರ ತಲುಪಿದ್ವಿ. ಮೈಸೂರು ಬಂದ ತಕ್ಷಣ ನಾವು ಯಾವಾಗ್ಲೂ ಪಾಪುಗಾದ್ರೆ ಈ ಬಟ್ಟೆ ಅಂಗಡಿಗೆನೆ ಬರ್ತಿದ್ದು. ತುಂಬಾನೇ ಚೆನ್ನಾಗಿರ್ತಿದ್ದು. ಆದ್ರೆ ಯಾಕೋ ಈ ಸರಿ ನನ್ಗೆ ಯಾಕೋ ನಮ್ಮ ಪಾಪುಗೆ ಬಟ್ಟೆನೇ ಇಷ್ಟ ಆಗ್ತಿರ್ಲಿಲ್ಲ. ಬೇರೆ ಕಡೆನೂ ಹೋಗಿ ನೋಡ್ತಾ ಇದ್ವಿ. ತುಂಬಾನೇ ರಶ್ ಇದ್ರು. ಅದ್ರಲ್ಲೂ ಈ ಸಂಡೇ ಅಂತ ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬಿಡಿ. ಅಂತೂ ಇಂತೂ ಶಾಪಿಂಗ್ ಅಂತೂ ಮುಗೀತು. ನನ್ನ ಮಗಳಿಗೆ ಅಂತ 2 ಜೊತೆ ತಗೊಂಡೆ. ಒಂದು ಹಬ್ಬಕ್ಕೆ ಹಾಕೋಣ, ಇನ್ನೊಂದು ಮುಡಿ ಕೊಟ್ಟಾಗ ಹಾಕೋಣ ಅಂತ. ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ಮುಡಿ ಕೊಡೋದು ಅಂತ. ಈ ಸಂಕ್ರಾಂತಿಗೆ ಮುಡಿ ಕೊಡ್ತಾ ಇದೀವಿ. ಹಾಗೆ ಇದು ನಮ್ಮ ಅಕ್ಕನ ಮಗಳಿಗೆ ತಗೊಂಡೆ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ತಗೊಂಡು ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಂದ ತಕ್ಷಣ ಸ್ವಲ್ಪ ನಂಗೆ ಯಾವಾಗ್ಲೂ ಟೀ ಕುಡಿಬೇಕು. ಅಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ರಿಲಯನ್ಸ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ. ತುಂಬಾ ದಿನಗಳೇ ಆಗಿದೆ ಈ ರೀತಿ ಶಾಪಿಂಗ್ ಮಾಡಿ. ಬಂದ್ವಿ, ನೋಡಿದ್ರೆ ಬಟ್ಟೆಗಳೆಲ್ಲ ತುಂಬಾ ಹೆವಿ ಕಾಸ್ಟ್ಲಿ ಇತ್ತು. ಕೂಪನ್ ಇದ್ದಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ನಾ ತುಂಬಾ ದಿನ ಆಗಿತ್ತು, ಕೂಪನ್ ಕೂಡ ಇರ್ಲಿಲ್ಲ. ಹಾಗೆ ಬೇಡ ಸ್ವಲ್ಪ ಮನೆ ಐಟಮ್ ಏನಾದ್ರು ತಗೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ನಾವೇನೋ ತಗೊಳಕ್ಕೆ ಅಂತ ಬಂದಿದ್ದು, ಬಟ್ ಅಲ್ಲಿಗೆ ಹೋದ್ಮೇಲೆ ಇನ್ನೇನೋ ತಗೊಂಡ್ವಿ. ಅಂತೂ ಇಂತೂ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಸುಮಾರು 2,300 ಏನೋ ಸಮಥಿಂಗ್ ಆಯಿತು. ಮನೆ ಸಾಮಾನೆಲ್ಲ ತಗೊಂಡೆ. ಅದರಲ್ಲೂ ಸ್ವಲ್ಪ ಆಫರ್ ಕೂಡ ಇತ್ತು ಇವತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನೋ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದಲ್ವಾ, ಬಿಲ್ಲೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಿಲ್ಲೆಲ್ಲ ಹಾಕ್ಸಿ ಬಸ್ ಸ್ಟ್ಯಾಂಡ್ ಬಂದು ಕೂತ್ಕೊಂಡ್ವಿ. ನೋಡಿದ್ರೆ ಬಸ್ಸೇ ಇಲ್ಲ. 1 ಗಂಟೆ ಕೂತಿದ್ವಿ. ಆಮೇಲೆ ಬಂತು ನೋಡಪ್ಪ, ಎಲ್ಲಿಂದಿದ್ರು ಜನಗಳು. ಒಂದು ಬಸ್ ಬಂದ ತಕ್ಷಣ ಎಲ್ಲ ಹೋಗ್ಬಿಟ್ರು. ನಮ್ಮ ಕೈಲಂತೂ ಮನೆ ಸಾಮಾನೆಲ್ಲ ಇರೋದ್ರಿಂದ ಹತ್ತಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂತೇಳಿ ಕೂತಿದ್ವಿ. ಬಸ್ ಕೂಡ ಬಂತು. ಅಲ್ಲಿಂದ ನಾ ಮನೆ ಕೂಡ ಬಂದೆ. ಮನೆಗೆ ಬಂದ ತಕ್ಷಣ ಎಲ್ಲ ಐಟಮ್ನ ತೆಗೆದು ತೋರಿಸ್ತಾ ಇದ್ದೆ. ನೋಡಮ್ಮ ಎಲ್ಲ ಆಫರ್ ಇತ್ತು ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ ಅಂತ. ಅಮ್ಮ ಇವಾಗ ಏನ್ ತರಕ್ ಹೋದೆ, ಅಮೌಂಟ್ ಇಲ್ಲ ಅಂತಿದ್ದಲ್ಲ ಅಂತ ಕೂಡ ಅಂತಿದ್ರು. ಇರ್ಲಿ ಅಂತ ಹೇಳಿ ತಗೊಂಡ್ ಬಂದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಬಾಯ್.